ಥರ್ಡ್ ಕ್ವಶನ್ ಇನ್ ಫಿಗರ್ 6.15 ಓಕೆ ಅವನೇ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾನೆ. ಓಕೆ ಅದರಲ್ಲಿ ಏನು ಕೊಟ್ಟಿದ್ದಾನೆ, ಆಂಗಲ್ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಪಿ ಆರ್ ಕ್ಯೂ ಅಂತ ಕೊಟ್ಟಿದ್ದಾನೆ. ಸೊ ಗಿವನ್ ಏನು ಕೊಟ್ಟಿದ್ದಾರೆ ನೋಡ್ರಲ್ಲಿ, ಗಿವನ್ ಬಂದ್ಬಿಟ್ಟು ಆಂಗಲ್ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಆಂಗಲ್ ಪಿ ಆರ್ ಕ್ಯೂ. ಓಕೆ ಇಲ್ಲಿ ಮಾರ್ಕ್ ಮಾಡಿದ ನೋಡ್ರಿ, ಅವು ಎರಡು ಈಕ್ವಲ್ ಅಂತ ಕೊಟ್ಟಿದ್ದಾನೆ. ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಪಿ ಆರ್ ಕ್ಯೂ ಅಂತ ಕೊಟ್ಟಿದ್ದಾನೆ. ಓಕೆ ಈಗ ನಾವು ಪ್ರೂವ್ ಏನು ಮಾಡಬೇಕು, ಟು ಪ್ರೂವ್ ಆಂಗಲ್ ಪಿ ಕ್ಯೂ ಎಸ್ ಇಸ್ ಈಕ್ವಲ್ ಟು ಆಂಗಲ್ ಪಿ ಆರ್ ಟಿ ಅಂತ ಪ್ರೂವ್ ಮಾಡಬೇಕು. ಓಕೆ ಸೊ ಈಗೇನು ಪಿ ಕ್ಯೂ ಎಸ್ ಇಸ್ ಈಕ್ವಲ್ ಟು ಪಿ ಆರ್ ಟಿ ಅಂತ ಪ್ರೂವ್ ಮಾಡಬೇಕು. ಈಗ ಪ್ರೂಫ್ ನೋಡೋಣ. ಓಕೆ ಈಗ ನೀವು ನೋಡಿದ್ರೆ ಬೇಸಿಕ್ ನಿಮಗೆ ಗೊತ್ತಿದ್ರೆ ಒಂದು ಸ್ಟ್ರೇಟ್ ಲೈನ್ ಇದ್ರೆ ಅದ್ರ ಟೋಟಲ್ ಆಂಗಲ್ ಎಷ್ಟು 180 ಇರುತ್ತೆ, ಹೌದಾ? ಈಗ ಅದೇ ರೀತಿ ನೀವು ನೋಡಿದ್ರೆ ಓಕೆ ಇದು ಸ್ಟ್ರೇಟ್ ಲೈನ್, ಇದು ಟೋಟಲ್ ಆ್ಯಡ್ ಮಾಡಿದ್ರೆ ಎಷ್ಟಿರುತ್ತೆ 180. ಸೊ ಏನು ಬರಿಬೋದು, ಪಿ ಕ್ಯೂ ಎಸ್ ಪ್ಲಸ್ ಪಿ ಕ್ಯೂ ಆರ್. ಓಕೆ ಇವರಿಬ್ಬರು ಆಂಗಲ್ ಸೇರಿ 180 ಅಂತ ಬರಿಬೋದಾ? ಸೊ ಏನು ಬರಿಬೋದು, ಆಂಗಲ್ ಪಿ ಕ್ಯೂ ಎಸ್ ಪ್ಲಸ್ ಆಂಗಲ್ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಬರಿಬೋದು. ಇದೇನಿದು ಲೀನಿಯರ್ ಪೇರ್ ಅಂತ ಬರಿತೀವಿ. ಅದೇ ರೀತಿ ಈ ಕಡೆ ಬಂದ್ರೆ ಓಕೆ ಇವರಿಬ್ಬರು ಸೇರಿದ್ರು 180 ಆಗ್ತಾರ, ಲೀನಿಯರ್ ಪೇರ್. ಯಾಕಂದ್ರೆ ಸ್ಟ್ರೇಟ್ ಲೈನ್ ಇದೆ, ಇವರಿಬ್ಬರು ಸೇರಿದ್ರು 180. ಸೊ ನಾನೇನು ಬರಿಬೋದು, ಆಂಗಲ್ ಓಕೆ ಪಿ ಆರ್ ಕ್ಯೂ ಪ್ಲಸ್ ಆಂಗಲ್ ಪಿ ಆರ್ ಟಿ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಬರಿಬೋದು. ಇದೇನಿದು ಲೀನಿಯರ್ ಪೇರ್ ಅಂತ ಬರಿಬೋದು. ಓಕೆ ಇದನ್ನ ನಾನು ಈಕ್ವೇಶನ್ 1 ಅಂತ ಕರಿತೀನಿ, ಇದನ್ನ ನಾನು 2 ಅಂತ ಕರಿತೀನಿ. ಓಕೆ ಈಗ ನೋಡ್ರಿ ಫ್ರಮ್ 192 ಏನು ಬರಿಬೋದು ನೋಡ್ರಿ, ಫ್ರಮ್ 192 ಈಗ ನೀವು ನೋಡಿದ್ರೆ ಆರ್ ಎಚ್ ಎಸ್ ಸೇಮ್ ಇದೆ ತಾನೆ. ಆರ್ ಎಚ್ ಎಸ್ ಸೇಮ್ ಇದ್ರೆ ಎಲ್ ಎಚ್ ಎಸ್ ಈಕ್ವಲ್ ಅಂತ ಬರಿಬೋದು. ಓಕೆ ಆರ್ ಎಚ್ ಎಸ್ ಸೇಮ್ ಇದ್ರೆ ಎಲ್ ಎಚ್ ಎಸ್ ಕೂಡ ಸೇಮ್ ಇರುತ್ತೆ. ಸೊ ಫ್ರಮ್ 192 ಏನು ಬರಿಬೋದು, ಆಂಗಲ್ ಪಿ ಕ್ಯೂ ಎಸ್ ಪ್ಲಸ್ ಆಂಗಲ್ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಆಂಗಲ್ ಪಿ ಆರ್ ಕ್ಯೂ ಪ್ಲಸ್ ಆಂಗಲ್ ಪಿ ಆರ್ ಟಿ ಅಂತ ಬರಿಬೋದು. ಆರ್ ಎಚ್ ಎಸ್ ಈಕ್ವಲ್ ಇದ್ರೆ ಎಲ್ ಎಚ್ ಎಸ್ ಈಕ್ವಲ್ ಅಂತ ಬರಿಬೋದು. ಓಕೆ ಈಗ ನೋಡ್ರಿ ಇಲ್ಲಿ ಪಿ ಆರ್ ಕ್ಯೂ ಇದ್ದಲ್ಲಿ ಏನು ಬರಿಬೋದು ನೋಡ್ರಿ, ಪಿ ಆರ್ ಕ್ಯೂ ಇದ್ದಲ್ಲಿ ಪಿ ಕ್ಯೂ ಆರ್ ಅಂತ ಬರಿಬೋದಾ? ಸೊ ನಾನು ಇಲ್ಲಿ ಏನು ಬರಿತೀನಿ, ಪಿ ಆರ್ ಕ್ಯೂ ಇದ್ದಲ್ಲಿ ಪಿ ಕ್ಯೂ ಆರ್ ಅಂತ ಬರಿತೀನಿ. ಓಕೆ ಇದು ಎಲ್ಲಿಂದ ಬರದೆ, ಫ್ರಮ್ ಗಿವನ್ ಇಂದ ಬರದೆ. ಓಕೆ ಪಿ ಆರ್ ಕ್ಯೂ ಇದ್ದಲ್ಲಿ ಪಿ ಕ್ಯೂ ಆರ್, ಇದನ್ನ ಆಸ್ ಇಟ್ ಈಸ್ ಬರ್ತೀನಿ, ಪಿ ಕ್ಯೂ ಎಸ್ ಪ್ಲಸ್ ಪಿ ಕ್ಯೂ ಆರ್. ಓಕೆ ಈಗ ನೀವು ನೋಡಿದ್ರೆ ಪಿ ಕ್ಯೂ ಎಸ್ ಪ್ಲಸ್ ಆಂಗಲ್ ಪಿ ಕ್ಯೂ ಆರ್, ಇಲ್ಲಿ ನೋಡ್ರಿ ಇಲ್ಲಿ ಪ್ಲಸ್ ಪಿ ಕ್ಯೂ ಆರ್ ಲೆಫ್ಟ್ ಸೈಡ್ ಬಂದ್ರೆ ಇದು ರೈಟ್ ಸೈಡ್ ಇದೆ, ಇದನ್ನ ಲೆಫ್ಟ್ ಸೈಡ್ ತಗೊಂಡ್ಬಂದ್ರೆ ಏನಾಗುತ್ತೆ, ಮೈನಸ್ ಪಿ ಕ್ಯೂ ಆರ್ ಆಗುತ್ತೆ ಈಸ್ ಈಕ್ವಲ್ ಟು ಆಂಗಲ್ ಪಿ ಆರ್ ಟಿ ಆಯ್ತು. ಈಗ ನೀವು ನೋಡಿದ್ರೆ ಪ್ಲಸ್ ಪಿ ಕ್ಯೂ ಆರ್ ಮೈನಸ್ ಪಿ ಕ್ಯೂ ಆರ್ ಕ್ಯಾನ್ಸಲ್ ಆಯ್ತು, ಉಳಿದಿದ್ದೇನು ಆಂಗಲ್ ಪಿ ಕ್ಯೂ ಎಸ್ ಈಸ್ ಈಕ್ವಲ್ ಟು ಆಂಗಲ್ ಪಿ ಆರ್ ಟಿ. ಓಕೆ ಇದೇ ತಾನೇ ಪ್ರೂವ್ ಮಾಡ್ಬೇಕಾಯ್ತು, ಪಿ ಕ್ಯೂ ಎಸ್ ಈಸ್ ಈಕ್ವಲ್ ಟು ಪಿ ಆರ್ ಟಿ, ಅದನ್ನ ನಾವು ಪ್ರೂವ್ ಮಾಡಿದ್ವಿ.